ಹಾಲಿನ ಗುಣಮಟ್ಟವೇ ನಮ್ಮ ಶಕ್ತಿ. ಹಾಲು ಉತ್ಪಾದಕರ ಸಂಘದ ಅಭಿವೃದ್ಧಿ ಗುರಿ. ಶಿಡ್ಲಘಟ್ಟ ತಾಲೂಕಿನ ಕುಂಬಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೇವೇನಹಳ್ಳಿಯಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡ ಹಾಗೂ ಬಾಡಿಗೆ ಮನೆಗಳ ಉದ್ಘಾಟನೆ ನೆರವೇರಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾದ ಗಣ್ಯರು ಜ್ಯೋತಿ ಬೆಳಗಿಸಿ ಉದ್ಘಾಟನೆ ನೆರವೇರಿಸಿದರು. ನಂತರ ನೂತನ ಕಟ್ಟಡಗಳ ಉದ್ಘಾಟನೆಗೆ ಟೇಪ್ ಕಟ್ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ನಮ್ಮ ದೇಶದಲ್ಲಿ ಅತ್ಯುತ್ತಮ ಗುಣಮಟ್ಟದ ಗುಡ್ ಲೈಫ್ ಹಾಲು ಉತ್ಪಾದನೆಯಾಗುತ್ತಿದೆ. ಹಾಲಿನ ಪೌಡರ್ ಮಾಡುವ ವೇಳೆಯಲ್ಲಿ ನಷ್ಟವಾಗುತ್ತಿದೆ. ಸಿದ್ದರಾಮಯ್ಯ ಸರ್ಕಾರವು ಅಂಗನವಾಡಿ ಹಾಗೂ ಶಾಲಾ ಮಕ್ಕಳಿಗೆ ಹಾಲಿನ ಪೌಡರ್ ವಿತರಣೆ ಯೋಜನೆ ರೂಪಿಸಿದ ಕಾರಣದಿಂದ ನಷ್ಟದಿಂದ ಪಾರಾದೆವು. ಸರ್ಕಾರದಿಂದ ಸಾಧ್ಯವಾಗದ ಅನೇಕ ಯೋಜನೆಗಳನ್ನು ನಮ್ಮ ಸಂಘದಲ್ಲೇ ಕೈಗೊಂಡಿದ್ದೇವೆ ಎಂದು ಕೆಎಂಎಫ್ ಮಾಜಿ ನಿರ್ದೇಶಕ ಶ್ರೀನಿವಾಸ ರಾಮಯ್ಯ ಹೇಳಿದರು. ನನಗೆ ತಿಳಿದ ಮಟ್ಟಿಗೆ 96ರಲ್ಲಿ ಅಂತ ಕಾಣಿಸುತ್ತೆ, 96-98ರಲ್ಲಿ ಗುಡ್ ಲೈಫ್ ಅಂತ ಏನು ಇಂಟ್ರೊಡ್ಯೂಸ್ ಮಾಡಿದ್ವಿ. ಇವತ್ತು ಇಡೀ ದೇಶದಲ್ಲಿ ಒಂದು ಒಳ್ಳೆ ಗುಣಮಟ್ಟದ ಪ್ರಾಡಕ್ಟ್ ಅಂದರೆ ಗುಡ್ ಲೈಫ್. ಯಾಕಂದರೆ ಅದಾದ ನಂತರ ನಾವು ಮಿಲಿಟರಿ ಸಪ್ಲೈ ಮಾಡೋಕ್ಕೆ ಶುರು ಮಾಡಿದ್ವಿ. ಇವತ್ತು ನಾವು ಕೋಲಾರದಲ್ಲಿ ಶುರು ಮಾಡಿದ್ದು ನಮ್ಮ ರಾಜ್ಯದಲ್ಲಿ 4-5 ಒಕ್ಕೂಟಗಳು ಕಾಂಪಿಟೇಷನ್ ಮಾಡ್ಕೊಂಡು ಶುರು ಮಾಡುವಂಥ ಒಂದು ಸಂದರ್ಭ ಆಗಿದೆ. ಯಾಕಂದರೆ ಹೆಚ್ಚಿಗೆ ಹಾಲು ಉತ್ಪಾದನೆ ಮಾಡಿದಾಗ ಬೇರೆ ದಾರಿ ಇಲ್ಲ. ನಾವು ಟೆಟ್ರಾ ಪ್ಯಾಕ್ ಮಾಡಿ, ಯಾಕಂದರೆ ಅದು ಸುಮಾರು ಒಂದು 6 ತಿಂಗಳವರೆಗೂ ನಾವು ಪ್ಯಾಕ್ ಮಾಡಿದ್ರೆ ನಾರ್ಮಲ್ ಟೆಂಪರೇಚರ್ ಅಂದರೆ ಫ್ರಿಡ್ಜ್ ಅವಶ್ಯಕತೆ ಇರಲ್ಲ. ನಾವು ಎಲ್ಲಿ ಬೇಕಾದ್ರೆ ಇಡುವಂಥ ಒಂದು ಪದಾರ್ಥ ಆಗಿರೋದ್ರಿಂದ ಅದನ್ನು ನಾವು ನಮ್ಮ ಕೋಲಾರದಲ್ಲಿ ಮೊದಲನೇ ಸತಿ ಶುರು ಮಾಡಿದ್ವಿ. ಜೊತೆಗೆ ಅದೇ ರೀತಿ ಸರ್ಕಾರಗಳಿಂದ ಏನೇನು ನಮಗೆ ಅನುಕೂಲಗಳಾಗಿದೆ ಅಂತ ಇದೇ ಒಂದು ಸಂದರ್ಭ ನಮ್ಮ ಗುಡಣ್ಣವರು ಕೂಡ ಇದ್ದಾಗ ಸಮಾಜ ಸೇವಕರು ಕಾಂಗ್ರೆಸ್ ಮುಖಂಡರ ಪುಟ್ಟು ಆಂಜನಪ್ಪರವರು ಮಾತನಾಡಿ, ಹಾಲು ಉತ್ಪಾದಕರ ಸಂಘದ ಅಭಿವೃದ್ಧಿಗೆ ರೈತರ ಗುಣಮಟ್ಟದ ಹಾಲು ನೀಡುವುದು ಮುಖ್ಯ. ಹಾಲು ಅಮೃತ ಎನ್ನುವಂತೆ ನಮ್ಮ ಮನೆಗಳಲ್ಲೂ ಅಮೃತದಂತೆ ಬೆಳಕು ಹರಡಬೇಕು. ಇಂದು ನಂದಿನಿ ಹಾಲು ದೇಶಾದ್ಯಂತ ಪ್ರಸಿದ್ಧಿಯಾಗಿರುವುದಕ್ಕೆ ನಿಮ್ಮ ಶ್ರಮವೇ ಕಾರಣ ಎಂದು ಹೇಳಿದರು. ಈ ಒಂದು ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಮಾತನಾಡಿ ಡೈರಿ ಹಾಲು ಉತ್ಪಾದಕರ ಕುರಿತು ಶ್ಲಾಘನೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಡೈರಿ ಅಧ್ಯಕ್ಷ ವೆಂಕಟೇಶ್, ಮಾಜಿ ಶಾಸಕ ಎಂ ರಾಜಣ್ಣ, ಕೆ ಗುಡಿಯಪ್ಪ, ಮಾಜಿ ಅಧ್ಯಕ್ಷ ವೆಂಕಟೇಶಪ್ಪ, ಭೀಮೇಶ್, ಗೋಪಾಲಮೂರ್ತಿ, ಬಿಆರ್ ರವಿಕಿರಣ್, ರಾಮಕೃಷ್ಣಪ್ಪ, ಅಶ್ವಿನಿ ಡಿ, ರಾಜ್ಕುಮಾರ್, ಡಿಸಿ ಮುನಿರಾಜ್, ಕುರುಬರಪೇಟೆ ವೆಂಕಟೇಶ್, ದೊಡ್ಡದಾಸನಹಳ್ಳಿ ದೇವರಾಜ್ ಹಾಗೂ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು. ವರದಿ ಗುರುಮಡಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ, ಶಿಡ್ಲಘಟ್ಟ. ದೇವೇನಹಳ್ಳಿ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಏನು ಅಮೃತ ಭವನ ಮೇಲಂತಸ್ತಿನ ಕಟ್ಟಡನ ನೂತನವಾಗಿ ನಿರ್ಮಾಣ ಮಾಡಿ ಅಲ್ಲಿ 2ಕ್ಕೂ ಹೆಚ್ಚು ಬಾಡಿಗೆ ಮನೆಗಳನ್ನ ನಿರ್ಮಾಣ ಮಾಡಿ ಅದರಲ್ಲಿ ಬರೋಂಥ ಆದಾಯನ ಹಾಲು ಉತ್ಪಾದಕರ ಸದಸ್ಯರಿಗೆ ಅರ್ಪಣೆ ಮಾಡೋಂಥದ್ದು. ಮತ್ತು ಕಟ್ಟಡನ ಇವತ್ತು ಎಲ್ಲರ ಗ್ರಾಮಸ್ಥರು ಮತ್ತು ಹಿರಿಯರ ಮುಖಂಡರ ಸಮ್ಮುಖದಲ್ಲಿ ಇವತ್ತು ಸಮರ್ಪಣೆ ಮಾಡೋಂಥ ಕಾರ್ಯಕ್ರಮ. ಇದು ಭಾಳ ಅಚ್ಚುಕಟ್ಟಾಗಿ ಕಟ್ಟಡ ನಿರ್ಮಾಣ ಮಾಡಿರೋಂಥದ್ದು. ಅದಕ್ಕೆ ಅಧ್ಯಕ್ಷರ ಮತ್ತು ಸದಸ್ಯರ ಒಂದು ಆಡಳಿತ ಮಂಡಳಿ ಏನಿದೆ, ವೆಂಕಟೇಶ್ ಅವರ ಆದಿಯಾಗಿ ಎಲ್ಲ ಸದಸ್ಯರುಗಳ ಶ್ರಮ, ಊರಿನ ಮುಖಂಡರ ಶ್ರಮ ಇಲ್ಲಿ ಕಾಣ್ತದೆ. ಯಾಕಂದರೆ ಹಣನ ಕೂಡೀಕರಿಸೋದು, ಅಲ್ಲಿನ ನಿರ್ದೇಶಕರೇನಿದ್ರು ನಮ್ಮ ಶ್ರೀನಿವಾಸರವರು KMFನ ನಿರ್ದೇಶಕರಾದಂಥವ್ರು, ಈ ಭಾಗದ ಸದಸ್ಯರಿದ್ದಂಥವರು, ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಹಾಲು ಒಕ್ಕೂಟದ ಸದಸ್ಯರು, ಅವರ ಒಂದು ಅನುದಾನದಲ್ಲೂ ಸಹ 10 ಲಕ್ಷ ಹಣನ ತೊಗೊಂಬಂದು ಯಶಸ್ವಿಯಾಗಿ ಕಟ್ಟಡನ ಕಟ್ಟುವಂಥದ್ದು. ಮತ್ತು ಬಾಕಿ ಹಣನ ದಾನಿಗಳ ರೂಪದಲ್ಲಿ ಅವರು ಸಹ ಹೊಂದಾಣಿಕೆ ಮಾಡಿಕೊಂಡು ಸಾಕಷ್ಟು ಶೇಖರಿಸಿ ಒಂದು ಅದ್ಭುತವಾದಂಥ ಕಟ್ಟಡನ ಕಟ್ಟಿ ಒಂದು ಪರ್ಮನೆಂಟ್ ಆದಂಥ ಒಂದು ಆಸ್ತಿನ ನಿರ್ಮಾಣ ಮಾಡಿರೋಂಥದ್ದು ಶ್ಲಾಘನೀಯ. ಹಾಗಾಗಿ ಧರ್ಮಸ್ಥಳದ ಸಂಘದಿಂದನೂ ಸಹ 1 ಲಕ್ಷ ಕೊಟ್ಟಿರೋಂಥದ್ದು, ಅವ್ರಿಗೂ ಸಹ ಅಭಿನಂದನೆಗಳು ಸಲ್ಲಿಸಿ, ಇದೇ ರೀತಿ ಎಲ್ಲ ಸಹಕಾರ ಸಂಘಗಳ ಆಡಳಿತ ಮಂಡಳಿನ ಸಹ ಜವಾಬ್ದಾರಿನ ತಗೊಳ್ಳೋಂಥದ್ದಾಗಬೇಕು. ಮತ್ತು ಎಲ್ಲ ಹಾಲು ಹಾಕೋಂಥವ್ರ ಹಿತನ ಕಾಯೋಂಥದ್ದು ಸಹ ನಮ್ಮಗಳ ಜವಾಬ್ದಾರಿ ಆಗಿರ್ತದೆ. ಆ ನಿಟ್ಟಿನಲ್ಲಿ ಏನು ಹಾಲು ಉತ್ಪಾದಕರಿಗೆ ಬೆನ್ನಿಗೆ ನಿಂತ್ಕೊಂಡು ಇನ್ನೂ ಈ ಸಂಘ ಹೆಚ್ಚಿನ ಭವಿಷ್ಯದ ಕಡೆಗೆ ಆರ್ಥಿಕವಾಗಿ ಸದೃಢ ಆಗೋಂಥದ್ದು ಮತ್ತು ಸಹಕಾರಿಯಾಗಿ ನಡೀಲಿ ಅಂತ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಶುಭ ಹಾರೈಸ್ತೀನಿ. ಅಂದರೆ ಅವರು ಬೆನ್ನಿಗೆ ನಿಂತ್ಕೊಳ್ಬೇಕಾದಂಥದ್ದು ಸಹ ನಮ್ಮ ಸಂಘದ ಜವಾಬ್ದಾರಿಯಾಗಿರ್ತದೆ. ಕೆಲವು ಸಂದರ್ಭಗಳಲ್ಲಿ ಒಂದಷ್ಟು ಹಸು ಸತ್ತಿರ್ತದೆ. ಆ ಸಂದರ್ಭದಲ್ಲಿ ಕೆಲವು ರೈತರಿಗೆ ಗೊತ್ತಿರೋದಿಲ್ಲ, ಇನ್ಶೂರೆನ್ಸ್ ಆಗಿರೋದಿಲ್ಲ. ಅದಕ್ಕೆ ಈಗ ತಂತಾನಾಗಿ ಇನ್ಶೂರೆನ್ಸ್ ಆಟೋಮೆಟಿಕ್ ಆಗಿ ಯಾರು ಹಾಲಾಗ್ತಾರೆ ಆ ರೈತರಿಗೆ, ಅವರ ಹಸುಗಳಿಗೆಲ್ಲನೂ ಸಹ ಅವ್ರ ಕುಟುಂಬಕ್ಕೆ ಮತ್ತೆ ಹಸುಗೂ ಸಹ ಇನ್ಶೂರೆನ್ಸ್ ವ್ಯವಸ್ಥಿತವಾಗಿ ಆಗಂತ ಒಂದು ವ್ಯವಸ್ಥೆ ಇದೆ ಅಂತ ನಾನು ಭಾವಿಸ್ತಿದ್ದೀನಿ. ಸಣ್ಣ ಪುಟ್ಟ ಅದರಲ್ಲಿ ವ್ಯತ್ಯಾಸಗಳಿದ್ರೂ ಸಹ ಅದು ಸರ್ಕಾರದ ಮಟ್ಟದಲ್ಲಿ ಈ ರೀತಿಯಾದಂಥ ಸೌಕರ್ಯಗಳು ರೈತರಿಗೆ ಆಗಿದ್ದೇ ಆದರೆ ಅವರು ಒಂದು ರೀತಿ ಎಲ್ಲ ಒಂದು ರೀತಿ ಶ್ರಮದ ಕೆಲಸ ಇದು. ಏನು ಇಡೀ ರಾಜ್ಯಕ್ಕೆ ಆಹಾರದ ಬಟ್ಟಲು ಅಂತ ನಮ್ಮ ಜಿಲ್ಲೆಗಳನ್ನ ತಪ್ಪಾಗ್ಲಾರ್ದು. ಯಾಕಂದ್ರೆ ಕೃಷಿಲಿ ಬಹಳಷ್ಟು ಮುಂಚೂಣಿಯಲ್ಲಿದ್ದು
ತರಕಾರಿಗೆ ಬೆಳೆಯುವಂಥದ್ದು ಕೋಲಾರ, ಚಿಕ್ಕಬಳ್ಳಾಪುರ ಬಹಳಷ್ಟು ಹೆಸರು ಗಳಿಸಿದಂಥ ಜಿಲ್ಲೆಗಳು. ಅದ್ರ ಜೊತೆಗೆ ರೇಷ್ಮೆ ಕೃಷಿ, ವಿಶೇಷವಾಗಿ ಹೈನುಗಾರಿಕೆ ನಮ್ಮೆಲ್ಲರ ಜೀವ. ರೈತಾಪಿ ಕುಟುಂಬಗಳಿಂದ ನೀವು ಎಲ್ಲರೂ ಸಹ ಬೆಳೆದಿರೋಂಥದ್ದು, ಬದುಕು ಕಟ್ಕೊಂಡಿರೋಂಥದ್ದು, ಪ್ರತಿಯೊಂದು ಸಹ ನಾವು ಹಾಲಿನ ಅಮೃತದ ರೀತಿ, ಹಾಲಿನ ಅಮೃತನೇ ಅಂತ ನಾವು ಹೇಳೋದು. ದೇವರ ರೂಪದಲ್ಲಿ ನಾವು ಪೂಜೆ ಮಾಡ್ತೀವಿ. ಪ್ರತಿಯೊಂದಕ್ಕೂ ಸಹ ಹಾಲನ್ನ ಅಭಿಷೇಕ ಮಾಡೋಂಥದ್ದು, ಮತ್ತೆ ಹೆಚ್ಚು ಚೆನ್ನಾಗಿ ನಾವು ಆರ್ಥಿಕವಾಗಿ ಸಂತೋಷವಾಗಿದ್ರೆ ಅವ್ರ ಕುಟುಂಬ ಹಾಲು ಉಗ್ತಾ ಇದೆ ಏನೋ ಒಂದು ಶುಭದ ಸಂಕೇತ. ಆ ಒಂದು ಶುಭದ ಕಾರ್ಯದಲ್ಲಿ ನಮ್ಮೆಲ್ಲ ರೈತರು ತಾವು ತೊಡಗಿಸ್ಕೊಂಡು ಹಸುಗಳನ್ನ ಸಾಕಿ ಈ ಒಂದು ಅಮೃತನ ಕೊಡ್ತಾ ಇರೋಂಥರು ನೀವು, ನಾವೆಲ್ಲರೂ ಸಹ ಶ್ರೇಷ್ಠರು, ಧನ್ಯರು ಅಂತೇಳಿ ನನ್ನ ಭಾವನೆ. ಹಾಗಾಗಿ ಎಲ್ಲ ಹಾಲು ಉತ್ಪಾದಕರ ನಮ್ಮ ರೈತರಿಗೆ, ತಾಯಂದರಿಗೆ ಈ ಸಂದರ್ಭದಲ್ಲಿ ಶುಭಕಾಮನೆಗಳನ್ನು ಸಲ್ಲಿಸಿ ತಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ. ತಮ್ಮ ಬೆನ್ನಿಗೆ ನಾವೆಲ್ಲರೂ ಸಹ ನಿಲ್ಲಂಥದ್ದು. ಮುಂದಿನ ದಿನಗಳಲ್ಲೂ ಸಹ ನಂದಿನಿ ನಮ್ಮ ಹೆಮ್ಮೆಯ ಬ್ರ್ಯಾಂಡ್. ಕರ್ನಾಟಕ ಅಂದರೆ ನಮ್ಮ ಎಲ್ಲ ಆಂಧ್ರ ಹೋಗಿದ್ದೀನಿ, ಅಲ್ಲೂ ಸಹ ನಂದಿನಿ ಏರ್ಪೋರ್ಟ್ ಅಲ್ಲಿ ನೋಡಿದೆ, ಆಂಧ್ರ ಪ್ರದೇಶ್ ಏರ್ಪೋರ್ಟ್ ಅಲ್ಲಿ, ಇದ್ರಲ್ಲಿ ರಾಜಮಂಡ್ರಿಲಿ ಸ್ಟಾಲ್ ಇತ್ತು, ನಂದಿನಿ ಬ್ರ್ಯಾಂಡ್. ಈ ರೀತಿ ನಮ್ಮ ಏನು ಉತ್ಪನ್ನಗಳಿದೆ ನಮ್ಮ ನಂದಿನಿ, ಅದನ್ನ ದೇಶಾದ್ಯಂತ ವಿಸ್ತರಿಸ್ತಾ ಇರೋಂಥದ್ದು, ಪ್ರಪಂಚದ ಎಲ್ಲ ಮೂಲೆಗಳಿಗೂ ಸಹ ತಗೊಂಡು ಹೋಗ್ತಾ ಇರೋಂಥದ್ದು ನಾವು ನೋಡ್ತಾ ಇದ್ದೀವಿ. ಯಾವಾಗ ಇಂಥದನ್ನೆಲ್ಲನೂ ಸಹ ದೇಶಗಳಲ್ಲಿ, ವಿದೇಶಗಳಲ್ಲಿ, ಬೇರೆ ಊರುಗಳಲ್ಲಿ ನಮ್ಮನ್ನು ಅಕ್ಸೆಪ್ಟ್ ಮಾಡ್ತಾರೆ ಅಂದ್ರೆ ನಮ್ಮ ಗುಣಮಟ್ಟ ಚೆನ್ನಾಗಿರ್ಬೇಕು. ಅಂದ್ರೆ ಆ ಒಂದು ಉತ್ಪತ್ತಿ, ನೀವು ಕೊಡಂತ ಒಂದು ಕ್ವಾಲಿಟಿ ಹಾಲು ಏನಿರ್ತದೆ ಅದರ ಕೀರ್ತಿ ಎಲ್ಲಾ ರೂಪದಲ್ಲೂ ಸಹ ನಮ್ಮನ್ನ ಹೆಚ್ಚು ಮಾಡ್ತದೆ. ಹಾಗಾಗಿ ಆ ಎಲ್ಲ ಕೀರ್ತಿಗೂ ಸಹ ತಮ್ಮಗಳ ಕೊಡುಗೆ, ತಾವೇ ಕಾರಣಕರ್ತರು ಅಂತೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಸಹ ಶುಭನ ಸಲ್ಲಿಸಿ, ತಮ್ಮೆಲ್ಲರಿಗೂ ಸಹ ಒಳ್ಳೇದಾಗ್ಲಿ. ಈ ರೀತಿಯಾದಂತಹ ಒಂದು ಅದ್ಭುತವಾದಂತಹ ಕಟ್ಟಡನ ನಿರ್ಮಾಣ ಮಾಡಿ ಸಂಘನ ಅಭಿವೃದ್ಧಿ ಪತ್ರಕ್ಕೆ ತಗೊಂಡು ಹೋಗುವಂಥದ್ದು, ಮತ್ತೆ ಎಲ್ಲ ಸದಸ್ಯರಿಗೂ ಸಹ ಸಹಕಾರಿಯಾಗಿ ನಿಂತ್ಕೊಳ್ಳಿ ನೀವೆಲ್ಲ ಅಂತೇಳಿ ನಾನು ತಮಗೆ ಒಂದು ಮನವಿನ ಮಾಡ್ಕೊಳ್ತಾ ಎಲ್ಲ ಮುಖಂಡರಿಗೆ ವಂದಿಸಿ